ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಜಿಲ್ಲಾ ಅಧ್ಯಕ್ಷೆ. ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಏನಂದರೆ, ಸುಮಾರು ಹೋದ ವರ್ಷ 2024 ನಮಗೊಂದು ಮೆಸೇಜ್ ಬಂದಿರ್ತದೆ. ಏನಂತ, ಅಮರೇಶ್ ಬೀರ್ಬಟ್ಟಿ ಅನ್ನೋವ ಗೌರ್ಮೆಂಟ್ ಜಾಗ ಕಾರ್ಪೊರೇಷನ್ದು ಸರ್ವೆ ನಂಬರ್ 78/1 ಒಂದು 8-10 ಪ್ಲಾಟ್ ಮಾಡ್ಕೊಂಡಾನ. ಸುಮಾರು ಒಂದು 30 ಗುಂಟೆ ಜಾಗ ತನ್ನ ಹೆಸರೇ ಮಾಡ್ಕೊಂಡಾನ ಅಂತೇಳಿ. ಹಂಗೆ ಆಗ್ತದ ಅಂತೇಳಿ ನಾವು ಏನು ಮಾಡಿದೆವು, ಆರ್ ಟಿ ಐಲಿನ ಡಾಕ್ಯುಮೆಂಟ್ಸ್ ಹಾಕಿದೆವು. ಹಾಕಿದಾಗ ಡಾಕ್ಯುಮೆಂಟ್ಸ್ ಹಾಕಿ ಆರ್ ಟಿ ಐದು ಅಂದ್ಬೇಕು ಸ್ವಲ್ಪ ಲೇಟ್ ಆಗ್ತದೆ. ಓಡಾಡ್ಲಿಕ್ಕೆ ಹತ್ತಬಳಕ್ಕೆ ಅವ್ರಿಗೆ ಯಾರು ಮೆಸೇಜ್ ಕೊಡ್ತಾರೋ, ಏನು ಆಫೀಸರ್ ಕೊಡ್ತಾರೋ, ನೀವು ಮಶ ಕೊಟ್ಟಿರ್ತಾನೋ, ಯಾರು ಕೊಟ್ಟಿರ್ತಾರೋ ಗೊತ್ತಿಲ್ಲ. ಅವಾಗ ಏನಾಗ್ತದೆ ರೀ, 24/9/2025 ನನಗೊಂದು ಫೋನ್ ಕರೆ ಬರ್ತದೆ. ನಾವು ಶಾಂತಪ್ಪ ಕೂಡ್ಲಿ, ನಾವು ಕುಲ್ಕರ್ಣಿ ಹೇಳ್ರಿ ಸರ್. ಮಗನೇ ಅಂಬರೀಷಿನ ಹೆಸರು ಹೊಂಟಿದಂತ. ಮಗನೇ ನೀ ಅಂಬರೀಷಿನ ಹೆಸರು ಹೊಂಟ್ರೆ ನೀನು ರುಂಡ ಕತ್ತರಿಸ್ತೀನಿ ಮಗನೇ. ನೋಡ್ತೇನು ಕಪ್ನೂರು ಅರ್ಜುನ್ ಹಂಗೆ ನೋಡಿದಿಲ್ಲ, ಹಂಗೆ ನಿಂದು ಆಗ್ತದ. ಅರೆ ಏನಾಗ್ತದೆ, ಬಳೆ ಜೀವ ಆಗ್ತದ. ನೀವೇನು ಜೀವ ಕೊಡ್ತಿರಲ್ಲ, ಬನ್ನಿ ಬ್ರಾಹ್ಮಣರು ಹಂಗೆ ಇನ್ನೂ ಮುಂದೆ ಅವಚಾವ್ ಹೇಳ್ಬಾರ್ದ್ರಿ ಅಂದಿರ್ತಾನೆ. ಅಂದ್ಬಳಕ್ಕೆ ಎದ್ರ ಕಾಲಾಗಪ್ಪ ಅಂತೇಳಿ ಟೆನ್ಷನಾಗಿ ಗಪ್ ಕೊಡ್ತೀನಿ. ಮರುದಿನ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾರಿಗೆ? ಫಸ್ಟ್ ಕಮಿಷನರ್ ಸಾಹೇಬ್ರಿಗೆ ಕೊಡ್ತೀನಿ. ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಐಡು ಹಚ್ಚಿರಿ, ಈ ಥರ ನಂಗೆ ಔಷಧ ಶಬ್ದ ಬೈದಾನ, ಜೀವ ಬೆದರಿಕೆ ಹಾಕ್ಯಾನ, ಇವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ರಿ. ಇವ್ರದ್ದೊಂದು ಜಾಲ ಅದ, ಈ ಜಾಲ ತಾವು ಬಲಿ ಬೀಸ್ರೆ ದೊಡ್ಡ ಒಂದು ಹಗರಣ ಬೈಲಿಗೆ ಬರ್ತದೆ ಲ್ಯಾಂಡ್ ಮಾಫಿಯಾದವ್ರದ್ದು ಅಂಥೇಳಿ ಕಮಿಷನರ್ ಸಾಹೇಬ್ರಿಗೆ ಕೊಡ್ತೀನಿ ರೀ. ಆಯಿತು, ಮುನ್ಸಿಪಾಲ್ಟಿ ಕಮಿಷನರ್ ಕೊಡ್ತೀನಿ, ಸಬ್ ರಿಜಿಸ್ಟರ್ ಕೊಡ್ತೀನಿ, ಆಯಿತು ನೋಂದಣಿ ಅಧಿಕಾರಿ ಕೊಡ್ತೀನಿ, ಇವರಿಗೆ ಜಿಲ್ಲಾಧಿಕಾರಿ ಕೊಡ್ತೀನಿ. ಕೊಟ್ಟರು ಒಬ್ಬರು ಯಾವ ಕ್ರಮ ಕೈಗೊಂಡಿಲ್ಲ. ಕಾರಣ ಇದ್ರಾಗ ಎಲ್ಲರೂ ಶಾಮೀಲಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು. ಯಾಕಂದರೆ ಸಬ್ ರಿಜಿಸ್ಟರ್ದವರು ಕಂಪ್ಲೇಂಟ್ ಕೊಡ್ಬೇಕ್ರಿ, ನಂಬಲ್ಲಿ ಡುಪ್ಲಿಕೇಟ್ ಮಾಡ್ಕೊಂಡು ಹೋಗ್ಯಾರ ಅಂತೇಳಿ ಕೊಟ್ಟಿಲ್ಲ. ಕಾರ್ಪೊರೇಷನ್ದವ್ರೇ ಕೊಡ್ಬೇಕಲ್ರಿ, ನನ್ನ ಜಾಗ ಡುಪ್ಲಿಕೇಟ್ ಮಾಡ್ಕೊಂಡು ನಂಬಲ್ಲಿ ಡಾಕ್ಯುಮೆಂಟ್ಸ್ ಅಂತ ಅವರು ಕೊಟ್ಟಿಲ್ಲ. ಕಾರ್ಪೊರೇಷನ್ ಕಮಿಷನರ್ 2 ಸಲ ಕೊಟ್ಟೀನಿ ರೀ. 1 ಸಲ ಕೊಡಬೇಕಾದ್ರೆ ಮಿನಿಮಮ್ ಒಂದು ಫೈಲ್ ಅದ ರೀ, ಅಷ್ಟು ಫೈಲ್ ಹೋಯ್ತು ಕೊಡ್ಬೇಕು. ಅಂಥದ್ದು 2 ಸಲ ಕೊಟ್ಟೀನಿ, ಕ್ರಮ ಕೈಗೊಳ್ತಿಲ್ಲ. ಯಾಕೆ? ಇದ್ರಾಗ ಯಾರ್ಯಾರು ಶಾಮೀಲಿ ಗೊತ್ತಾಗ್ತಾ ಇಲ್ಲ. ಇವರಿಗೆ ಕಮಿಷನರ್ ಸಾಹೇಬ್ರು, ಪೊಲೀಸ್ ಕಮಿಷನರ್ ಸಾಹೇಬ್ರು ಮನಸ್ಸು ಮೇಲೆ ತೊಗೊಂಡು ಬಂಧಿಸಿ ಇನ್ಕ್ವೈರಿ ಮಾಡಿದ್ರೆ ಸುಮಾರು ಜನ ಸಿಗ್ಬೋತಾರೆ. ಇದ್ರಾಗ ದೊಡ್ಡ ಲ್ಯಾಂಡ್ ಮಾಫಿಯಾದ ಇವರು. ಸರ್, ಗೌರ್ಮೆಂಟ್ದು ಸರ್ವೆ ನಂಬರ್ 78 ಪಾಣಿ ತೆಗಿರಿ, ಇನ್ನೂ ಕಾರ್ಪೊರೇಷನ್ ಹೆಸರು ಹೊಂಟದ. ಅಲಾಟ್ಮೆಂಟ್ ಯಾರಿಗೂ ಮಾಡ್ಯಾರ ಕಾರ್ಪೊರೇಷನ್ದವ್ರು 74 ಬಟ್ ಅಲಾಟ್ಮೆಂಟ್ ಆದವ್ರು ಎಲ್ಲರೂ ಗೊತ್ತಿಲ್ಲ. ಇಲ್ಲಿ ಇವರು ರಾಜಕೀಯ ಮಾಡ್ಲಿಕತ್ತಾರ. 2023 ಇವ ಅಮರೇಶ್ ಬೀರ್ಬಟ್ಟಿ ಏನು ಮಾಡ್ತಾನೆ ರೀ, ಒಂದು 7 ಜನರಿಗೆ ತರ್ತಾನೆ, 3 ಮಂದಿ ಹೆಣ್ಮಕ್ಳಿಗೆ 4 ಮಂದಿ ಗಂಡಸರಿಗೆ ತಂದು ರಿಜಿಸ್ಟರ್ ಮಾಡ್ಕೋತಾನೆ. ಏನಂತ, ಇವ್ರದೇ ಜಾಗ ಇವ್ರು ಅಲಾಟ್ಮೆಂಟ್ ಆಗ್ಯದ ಅಂತೇಳಿ. ಅರೆ ಪಾಣಿ ಆಗಿರ್ಲಿ ಏನಿಲ್ಲ, ರಿಜಿಸ್ಟರ್ ಹೆಂಗತ್ತ ರೀ? ರಿಜಿಸ್ಟರ್ ಸಾಬ್ ಹೆಂಗೆ ಮಾಡ್ತಾನೆ? ಈಗ ನಾನು ಪ್ರಾಪರ್ಟಿ ಮಾಡ್ಬೇಕಂದ್ರೆ ನನ್ನ ಹೆಸರು ಏನೋ ಒಂದು ಟ್ಯಾಕ್ಸ್ ಏನು ಇರ್ಬೇಕಲ್ರಿ, ಡಾಕ್ಯುಮೆಂಟ್ಸ್ ಆಗಿರಲ್ಲ. 7 ಮಂದಿ ತಂದು ರಿಜಿಸ್ಟರ್ ಮಾಡ್ಕೊಂಡ್ತಾನೆ. ಮಾಡ್ಬೇಕು ಮತ್ತೆ ಅವನೇ 24 ಕಂಪ್ಲೇಂಟ್ ಕೊಡ್ತಾನೆ. ಏನಂತ್ರಿ, ಇವ್ರು ಡುಪ್ಲಿಕೇಟ್ ಮಾಡ್ರಿ, ಇವ್ರ ಹೆಸರು ಡಾಕ್ಯುಮೆಂಟ್ಸ್ ಆಗಿಲ್ಲ ಅಂತ ಎಲ್ಲಿ ಸೈಬರ್ದಾಗ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು 3 ವರ್ಷ ಆಯ್ತು, ಸೈಬರ್ದವ್ರು ಯಾಕೆ ಅಪ್ಕೋತ್ರಿ? ನಿನಗೆ ಅನ್ಯ ಆಗಿತ್ತ, ನೀ ಕಂಪ್ಲೇಂಟ್ ಈಗ ನಂಗೆ ಬೆಂತಿಕೆ ಆಯ್ತು, ಸೈಬರ್ದವ್ರು ಯಾಕೆ ಅಪ್ಕೋತ್ರು? ತನಿಖೆ ಮಾಡ್ರಿ. ಅವ್ರು 7 ಮಂದಿ ತಂದು ಕೊಡ್ತಾರೆ. ಯಾರು ಇದ್ರಾಗ ಮೇನ್ ಪಾತ್ರದಾರ ಖೂನಾನೇ ಆತಲ್ಲ. ಎಫ್ ಆರ್ 1 ತಿಂಗಳೇ ಸರ್ ಬಂದಿಸ ಇಲ್ಲ. ಅದಕ್ಕೇನದ, ತಮ್ಮ ಮುಖಾಂತರ ಈಗ ಇದೊಂದು ನೋಡಿ ಕಮಿಷನರ್ ಸಾಹೇಬ್ರು, ಪೊಲೀಸ್ ಕಮಿಷನರ್ ಸಾಹೇಬ್ರೆ, ನಿಮಗೆ ಕೈ ಮುಗಿದು ಕೇಳ್ತೀನಿ. ನೀವು ಅಮರೇಶ್ ಏನೇ ರಿಲೇಷನ್ ಅದನೋ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಸುದ್ದಿ ಮೈಸಕ್ಕೆ ಹೇಳಿದ್ದು. ಬಟ್ ಕರೆ ಸುಳ್ಳು ದೇವ್ರಿಗೆ ಗೊತ್ತ. ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ, ನಮ್ಮ ಜೀವಕ್ಕೆ ಧಕ್ಕಿ ಅದ. ನಮಗೆ ಯಾವಾಗ ಹೊಡೆದಾಕ್ತಾರೋ ಗೊತ್ತಿಲ್ಲ. ಹೊಡೆದು ಹಾಕಿದ ಬಳಿಕ ನೀವು ಬಂದು ಸುತ್ತ ಚಾಕ್ ಪೀಸ್ ಹಾಕಿ ಪಂಚನಾಮ ಮಾಡೋದು ಬೇಡ. ಅದಕ್ಕಿಂತ ಮೊದಲೇ ಹುಷಾರಾಗಿ ಅವ್ರಿಗೆ ಬಂಧಿಸಿ ನಮಗೆ ರಕ್ಷಣೆ ಕೊಡಿ. ಒಂದು ವೇಳೆ ಕೊಡಲಿಲ್ಲ, ಹಿಂಗೆ ಹೊಡಲಿ ಇವನಿಗೆ ಅಂತ ಅಂದ್ಬಿಟ್ರಿ, ನಾ ಸತ್ತ ಅಂದರೆ ಫಸ್ಟ್ ಜವಾಬ್ದಾರಿ ನೀವು. ಪೊಲೀಸ್ ಕಮಿಷನರ್ ಸಾಹೇಬ್ರು ಫಸ್ಟ್ ಜವಾಬ್ದಾರಿ, 2ನೇ ಜವಾಬ್ದಾರಿ ನಮ್ಮ ಕನ್ಸರ್ನ್ ಠಾಣ, 3ನೇ ಶಾಂತಪ್ಪ ಕೂಡ್ಲಿಗಿ, 4ನೇ ಅಮರೇಶ್ ಬೀರ್ಬಟ್ಟಿ, 5ನೇದವ್ರ ತಮ್ಮ ಉಮೇಶ್ ಬೀರ್ಬಟ್ಟಿ. ಇವು ನನ್ನ ಜೀವಕ್ಕೆ ಧಕ್ಕೆ ಆದ್ರೆ 5 ಮಂದಿ ಜವಾಬ್ದಾರಿ ನೋಡಿ. ಇಲ್ಲ ಯಾರು ಬಂದಿಲ್ಲ. ಅವ್ರಿಗೆ ಡಾಕ್ಯುಮೆಂಟ್ಸ್ ಅವ ಸರ್, ಅವ್ರ ಹೆಸರಲ್ಲಿ ಅಲಾಟ್ಮೆಂಟಿಗೆ ಇವ್ರು ನನಗೆ ಬೆಂತಿಕ್ಕದ ಬಳಿಕ ಎಲ್ಲ ರೆಕಾರ್ಡ್ ತಗೊಂಡಿನ. ಬಟ್ ಅವ್ರು ಯಾರೋ ಶಿವಾನಂದ್ ಸಡಕ್ಷರಿ ಅಂತೇಳಿ ಅವ್ರ ಹೆಸರಲ್ಲಿ ಇದ್ದಿದ್ದದ. ಹೈಕೋರ್ಟ್ ಆರ್ಡರ್ ಕಾಪಿಗಳು ತೊಗೊಂಡಿನಿ, ತಹಸೀಲ್ದಾರ್ ತೊಗೊಂಡಿನಿ. ಇನ್ನು ಹೇರಿಂಗ್ ನಡೆದು ಸರ್, ಅದು ಇನ್ನ ಕ್ಲಿಯರ್ ಅವ್ರಿಗೂ ಆಗಿಲ್ಲ, ಕಾರ್ಪೊರೇಷನ್ ಇಲ್ರಿ. ಈಗ ರೀ ಇದು ಹೊಡ್ಕೋತಾರೆ ಸರ್. ಇಲ್ಲ ಇದು ಫೈಲ್ ಅದ್ರದ್ದೇ ಅದ ರೀ, ಇದು ಪೂರಾ ಫೈಲ್ ಅದ್ರದ್ದೇ ಅದ ನೋಡ್ರಿ. ಇಷ್ಟು ದೊಡ್ಡ ಆ ಶಿವಾನಂದ್ ಸಡಕ್ಷರಿಗೆ ಆಗ್ಯದ್ರಿ. ಅನ್ನೇನು ಅಷ್ಟು ಫೈಲ್ ಕಟ್ಟ ಮಾಡೀನಿ. ಮಾಡಿದ್ರೆ ಇಷ್ಟೆಲ್ಲ ರೆಡಿ ಅದ, ಆದರೂ ಯಾವ ಕ್ರಮ ಕೈಗೊಳ್ತಾ ಇಲ್ಲ. ಕಮಿಷನರ್ ಸಾಹೇಬ್ರಿಗೆ ಕೈ ಜೋಡಿಸಿ ಹೇಳ್ತೀವಿ, ನಮ್ಮ ದಯಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ್ರಿ. ಕನ್ಸರ್ನ್ ಠಾಣಕ್ಕೆ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ರಿ, ಇನ್ಕ್ವೈರಿ ಮಾಡ್ರಿ. ಅವ್ರ ಹಿಂದಿನ ಎಷ್ಟದ ಅಷ್ಟು ಮಂದಿಗೆ ಅರೆಸ್ಟ್ ಮಾಡ್ರಿ. ಶಾಂತಪ್ಪ ಕೂಡ್ಲಿ, ಅಜಯ್ ಸಿಂಗ್ ಅವ್ರು ಆಪ್ತರು ಅವರು. ಅದಕ್ಕೆ ಇವ್ರಿಗೆ ಅಜಯ್ ಸಿಂಗ್ ಸಪೋರ್ಟ್ ಇರ್ಬೋದು. ಗೌರ್ಮೆಂಟ್ ಹೊರಸಿದ ಆರ್ಡ್ರ್ ಏನಂತ, ಗೌರ್ಮೆಂಟ್ ಜಾಗ ಯಾರೇ ಹಡಪ್ ಮಾಡಲಿ, ಅವ್ರ ಮಿನಿಸ್ಟರ್ ಆಗಲಿ, ಆಫೀಸರ್ ಆಗಲಿ, ಸಾಮಾನ್ಯ ಜನರಲ್ಲಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು.
ಇದು ಜೂಮ್ ಮಾಡಿ ನೋಡ್ರಿ ಸರ್, ಇದು ಗೌರ್ಮೆಂಟ್ ಆದೇಶ ಅದ. ಇದ್ರು ನೀವು ಇನ್ನತಕ ಯಾಕೆ ಯಾವ ಕ್ರಮ ಕೈಗೊಳ್ತಾ ಇಲ್ಲ? ಗೌರ್ಮೆಂಟ್ ಆರ್ಡರ್ ಅದಲ್ರಿ, ಗೌರ್ಮೆಂಟ್ ಆರ್ಡರ್ನು ಒಗಟ್ಲಿಕತ್ತೀರಿ ನೀವು. ಒಂದೈತ್ರಿ. ಎರಡನೇದು ಇದು ಪೂರ ಕುಮ್ಮಕ್ ಮಾಸ್ಟರ್ ಮೈಂಡ್ ಮಶಾಕ್ पटेल. चलो भैया यहाँ जगह है डालो, ये पकड़ो ना, ये मशाक पटेल. ಇದು ಪೂರ ಡೂಪ್ಲಿಕೇಟ್ ಎಲ್ಲ ಡಾಕ್ಯುಮೆಂಟ್ಸ್ ಅದ. ಆನಂದ್ ಪಾಪಾಚಂದ್ ಕ್ರಿಮಿನಲ್ ಮೈಂಡ್ ಇವ್ರು ಬ್ರಿಟಿಷರಿ. ವರ್ಗೀಸ್ ಅವ್ರ ರಿಲೇಷನ್ ಆಗ್ಬೇಕು, ಇವ ಕ್ರಿಮಿನಲ್ ಮೈಂಡ್ ಪೂರ ಇವಂದು. ಸುಮಾರು ಗುಲ್ಬರ್ಗಕ್ಕೆ ಇಲ್ಲಿ ಇಲ್ಲ ಅಂದ್ರೆ ಒಂದು 15-20 ಕೋಟಿ ರೂಪಾಯಿ ಮುಗಿಸ್ ಹೋಗ್ಯಾನ್ರಿ ಅವ ಗರೀಬರ್ದು. ಆಮೇಲೆ ಈ ಸಾಹೇಬ್ರು ದುಡ್ಡು ಖರ್ಚು ಮಾಡ್ತಾರೆ. ಅಂಬರೀಷ್ ಬೀರ್ಬಟ್ಟಿ ಅಂತ ಹೇಳಿ, ಅಂಬರೀಷ್ ಸಿದ್ದರಾಮಪ್ಪ ಬೀರ್ಬಟ್ಟಿ, ಇವ್ರು ದುಡ್ಡು ಖರ್ಚು ಮಾಡ್ತಾರೆ. ದುಡ್ಡು ಖರ್ಚು ಮಾಡಿ ಯಾರಿಗೆ ಮಾಡ್ತಾರೆ ಇವರು? ಅವ್ರ ತಮ್ಮನ ಹೆಸರ ಮೇಲೆ, ಉಮೇಶ್ ಸಿದ್ದರಾಮಪ್ಪ ಬೀರ್ಬಟ್ಟಿ. ಡಾಕ್ಯುಮೆಂಟ್ಸ್ ಇವ್ರ ಹೆಸರೇ ಆತಾವ. ಇದು ಪೂರ ಸಪೋರ್ಟ್ ಯಾರು? ಶಾಂತಪ್ಪ ಕೂಡ್ಲಿ ಸಾಹೇಬ್ರು. ಇವರು ಅಜಯ್ ಸಿಂಗ್ ಆತ್ಮೀಯರಂತ. ಅದಕ್ಕೆ ಅಜಯ್ ಸಿಂಗ್ ಅವ್ರ ಸಪೋರ್ಟ್ ಇದ್ದಿದ್ದಕ್ಕೆ FIR ಆಗಲ್ಲ ಉಂಟದು, ಇದು ಅರೆಸ್ಟ್ ಆಗಲ್ಲ ಉಂಟದು ಏನು ನಮಗೆ ಅನುಮಾನ. ಅದಕ್ಕೆ ಪ್ರಿಯಾಂಕಾ ಸಾಹೇಬ್ರೆ, ನೀವು ಗುಲ್ಬರ್ಗ ಸಚಿವರಿ ಇರಿ, ನಿಮ್ಮ ಸಚಿವ ಸ್ಥಾನದಲ್ಲಿ ಕೋಟ್ಯಾಂತರ 15-20 ಕೋಟಿ ರೂಪಾಯಿ ಆಸ್ತಿ ಗುಳು ಮಾಲಕತ್ತದ. ತಾವರೇ ಎಚ್ಚೆತ್ತು ಕಮಿಷನರ್ ಸಾಹೇಬ್ರಿಗೆ ವಾರ್ನಿಂಗ್ ಕೊಡ್ರಿ, ಅವ್ರಿಗೆ ಬಂದಸ್ ಅಂತ ಹೇಳಿ. ನೀವು ಬಿ ಕಪ್ ಕೂತ್ರಿ ಸರ್, ಗುಲ್ಬರ್ಗ ಪೂರ ಹಡಪ್ ಆಗ್ತದ. ಯಾಕಂದ್ರೆ ಗುಲ್ಬರ್ಗ ತುಂಬ ಲೈನ್ ಮಾಫಿಯಾ ಅದ, ಶೈನ್ ಮಾಫಿಯಾ ಅದ, ಅಕ್ಕಿ ಮಾಫಿಯಾ ಅದ, ಇಸ್ಪೇಟ್ ನಡೆದದ, ಮಟ್ಗ ನಡೆದ. ಯಾರು ಕೇಳಕತ್ತೀರಿ? ಅದಕ್ಕೆ ಈಗರೇ ಅದು ಏನಾರ ಮಾಡ್ರಿ ಪರವಾಗಿಲ್ಲ. ಈಗ ನಾವು ಹಿಡಿದು ಕೊಟ್ಟಂತ ಡಾಕ್ಯುಮೆಂಟ್ ನಿಮ್ಮ ಕೈ ಕೊಟ್ಟಿವಿ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ರಿ. ಉಸ್ತು ಮಂದಿಗೆ ಜೈಲಿಗೆ ಅಟ್ಟಸ್ರಿ, ಹಿಂದೆ ಯಾರ್ಯಾರ ಕೈವಾಡ ತೆಗಿಸ್ರಿ, ಎಲ್ಲರಿಗೆ ಬಂದಿಸಿ ಒಂದು ನ್ಯಾಯ ಕೊಟ್ರೆ ಮುಂದೆ ಯಾರು ಮಾಡ್ಲಿಕ್ಕೆ ಹೋಗಲ್ರಿ. ಉದಾಹರಣೆ ಇವ್ರು ಆದ್ರಲ್ಲ, ಮುಂದೆ ಯಾರು ಲ್ಯಾಂಡ್ ಮಾಫಿಯಾದ ಕೈ ಹಾಕಲ್ಲ. ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಸರ್. ಈ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಕೈ ಜೋಡಿಸಿ ಹೇಳ್ತೀನಿ, ಉಸ್ತು ಮಂದಿಗೆ ವಂದಿಸ್ಬೇಕು, ಅವ್ರ ಕೈಲಿ ಬರ್ಸ್ಕೋಬೇಕು, ನನ್ನ ಜೀವಕ್ಕೆ ಏನು ಧಕ್ಕೆ ಅಲ್ಲಾರ್ದಂಗೆ ನನಗೆ ಕಾಪಾಡಬೇಕು.